ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಶೋಕ್ ಎಫ್ ದೊಡ್ಡಮನಿ. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಅಕ್ಕ ಮಹಾದೇವಿಯು ತಮ್ಮ ವಚನದಲ್ಲಿ ಕೃಷಿ ಅರಣ್ಯಶಾಸ್ತ್ರದ ಶ್ರೀಗಂಧದ ಮರ ಹಾಗೂ ಕೃಷಿ ವಾಣಿಜ್ಯ ಕಬ್ಬು ಬೆಳೆಯ ಕುರಿತು ವಚನದಲ್ಲಿ ಬೆಳಕು ಚೆಲ್ಲುತ್ತಾರೆ. ಸಮಗ್ರ ವಚನ ಸಂಪುಟ 5 ವಚನ ಸಂಖ್ಯೆ 206ರಲ್ಲಿ ವಚನ ಈ ರೀತಿಯಾಗಿದೆ. ಚಂದನವ ಕಡಿದು ಕೊರೆದು ತೇದಡೆ ನೊಂದೆನೊಂದು ಕಂಪ ಬಿಟ್ಟಿತೆ. ತಂದು ಸುವರ್ಣವ ಕಡಿದೊರೆದಡೆ ಬೆಂದು ಕಳಂಕ ಹಿಡಿಯಿತೆ. ಸಂದು ಸಂದು ಕಡಿದ ಕಬ್ಬನ್ನು ತಂದು ಗಾಣದಲ್ಲಿಕ್ಕಿ ಅರೆದಡೆ ಬೆಂದು ಪಾಕಗೂಡದೆ ಸಕ್ಕರೆಯಾಗಿ ನೊಂದನೆಂದು ಸಿಹೆ ಬಿಟ್ಟಿತೆ. ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದೆ ಹಳಲು ನಿಮಗೆ ಹಾನಿ. ಎನ್ನ ತಂದೆ ಚೆನ್ನ ಮಲ್ಲಿಕಾರ್ಜುನಯ್ಯ ನೀ ಕೊಂದಡೆಯೂ ಶರಣೆಂಬುದು ಮಾನೆ. ಅಕ್ಕ ಮಹಾದೇವಿಯವರ ವಚನದಲ್ಲಿ ಶ್ರೀಗಂಧದ ಬಳಕೆ ಹಾಗೂ ಬಹು ಉಪಯೋಗಿ ಸಸ್ಯ ಪ್ರಭೇದಗಳ ಕುರಿತು ಉಲ್ಲೇಖಿಸಿದ್ದಾರೆ. ಶ್ರೀಗಂಧದ ಬಹು ಉದ್ದೇಶದ ಬಳಕೆಯನ್ನು ಸೂಚಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಬೇಸಾಯದಲ್ಲಿ ರೈತರು ತಮ್ಮ ಹೊಲಗಳಲ್ಲಿ ವಿನೂತನವಾಗಿ ಶ್ರೀಗಂಧವನ್ನು ಬೇಸಾಯದಲ್ಲಿ ಉತ್ತಮ ಬೆಳೆಯಾಗಿ ಪರಿವರ್ತನೆಯಾಗಿವೆ ಎಂದು ಹೇಳಬಹುದು. ಶ್ರೀಗಂಧ ಬೆಳೆಯಲಿಚ್ಛಿಸುವ ರೈತರಿಗೆ ಅರಣ್ಯ ಇಲಾಖೆಯಿಂದ ಸಹಕಾರ ಸಿಗುತ್ತದೆ. ತೋಟಗಾರಿಕೆ ಇಲಾಖೆಯಿಂದ ಕೇಂದ್ರ ವಲಯ ಔಷಧಿ ಮತ್ತು ಸುಗಂಧ ಬೆಳೆಗಳ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಪ್ರತಿ ಫಲಾನುಭವಿಗಳಿಗೆ ಉಚಿತವಾಗಿ ಗಂಧದ ಸಸಿ ನೀಡಲು ಯೋಜನೆ ಹಾಕಿಕೊಂಡಿದೆ. ಇದರಿಂದ ರೈತರು ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಶ್ರೀಗಂಧ ಬೆಳೆಯಬಹುದು. ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಚಂದನದ ಮರ ಕಡಿದು ಕೊರೆದು ತೇದಂತೆ ಕಂಪು ಬೀರುವುದೇ ಶ್ರೀಗಂಧದ ಶ್ರೇಷ್ಠತೆ. ಚಂದನವನ್ನು ಕತ್ತರಿಸಿ ಕೊರೆದು ತೇದಾಗ ನೋವಿನಿಂದ ಕಂಪನ್ನು ಬಿಟ್ಟು ಸುಗಂಧವನ್ನು ಕಳೆದುಕೊಳ್ಳುವುದಿಲ್ಲ. ತೇಗು ಬಲವಾಗಿ ನೋವು ಹೊಂದುತ್ತಿದ್ದಾಗ ಕೈಯಂಕ ಜಾರಿ ಹೋಗುವುದಾಗಿ ಹೇಳುತ್ತಾರೆ. ಮುಂದುವರೆದು ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಕಬ್ಬು ವಾಣಿಜ್ಯ ಬೆಳೆಯ ಕುರಿತು ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಕಬ್ಬಿನ ರಸ ಹಾಗೂ ಸಂಸ್ಕರಣೆಯ ನಂತರ ಅದರ ಬೆಲ್ಲ, ಸಕ್ಕರೆ, ಹಸಿಮೇವು, ಕಬ್ಬಿನ ರವದಿ, ಗಣಕೆ, ಕಾಕಂಬಿ ಮುಂತಾದವುಗಳು ಕಬ್ಬಿನ ಉತ್ಪನ್ನಗಳು. ಕಬ್ಬು ಮೂಲಕ ಬೆಲ್ಲ ಮತ್ತು ಸಕ್ಕರೆ ಉತ್ಪಾದನೆಯಲ್ಲಿ ಬೇಕಾಗುವ ಕಚ್ಚಾ ವಸ್ತು. ಸಿಹಿ ಪದಾರ್ಥಗಳು ಅನೇಕವಿದ್ದರೂ ಮಾನವರಿಗೆ ಇಷ್ಟವಾದಂಥ ಸಿಹಿ ಪದಾರ್ಥಗಳನ್ನು ತಯಾರಿಸಲು ಬೆಲ್ಲ ಮತ್ತು ಸಕ್ಕರೆಯೇ ಮುಖ್ಯ. ಕಬ್ಬು ಬೆಳೆ ಇದನ್ನು ಮುಖ್ಯವಾಗಿ ಕಬ್ಬಿನ ರಸಕ್ಕಾಗಿ ಬೆಳೆಸಲಾಗುತ್ತದೆ. ಕಬ್ಬು ಹಾಗೂ ವಚನ ಎರಡನ್ನು ವಿಶ್ಲೇಷಣೆ ಮಾಡುವಾಗ ಅದರ ಗುಣಗಳ ಕುರಿತಾದ ಸಿಹಿಯ ವಿಶಿಷ್ಟತೆ ಹೇಗೆ ಮುಖ್ಯವಾಗಿದೆಯೋ ಹಾಗೆಯೇ ಸಹ ವಚನ ಸಾಹಿತ್ಯ ವಾಹಿನಿಯಲ್ಲಿ ಕಳಪೆ ಎಂಬುದಿಲ್ಲ. ಕಬ್ಬನ್ನು ಕತ್ತರಿಸಿ ಗಾಣದಲ್ಲಿ ಹಾಕಿಸಿ ಅರೆದಾಗ ಬೆಂದು ಪಾಕವಾದರೂ ಸಿಹಿಯನ್ನು ಬಿಟ್ಟಿಯೇ ಕೊಡುವುದಿಲ್ಲ. ಕಬ್ಬು ಕಡಿದಾಗ ತಗುಲು ತಲೆಯ ಮೇಲೆ ಹುಟ್ಟು ನೋವು, ಹಾಗೆಯೇ ಸಕ್ಕರೆ ತಿನ್ನುವ ಸಿಹಿತನವೆಲ್ಲವೂ ನೋವನ್ನು ಹೊಂದಿದೆ ಎಂದು ಹೇಳುತ್ತಾರೆ. ಕಬ್ಬನ್ನು ಕಡಿದು ಸಂದು ಸಂದು ಸಣ್ಣ ಮಾಡಿ ಅರೆದು ಗಾಣದಲ್ಲಿ ಕುತ್ತಾ ಹೋದಂತೆ ರಸ ರುಚಿ ಹೆಚ್ಚಾಗುತ್ತದೆ. ಪ್ರಕೃತಿಯಲ್ಲಿರುವ ಚಂದನದ ಮರ ಶ್ರೀಗಂಧದ ಮರ. ಸುವರ್ಣ ಅಂದರೆ ಬಂಗಾರ. ಕಬ್ಬು ದೃಷ್ಟಾಂತಗಳ ಮೂಲಕ ಭಕ್ತನ ಶ್ರದ್ಧೆ, ಮಹೇಶ್ವರನ ನಿಷ್ಠೆಯಾಗಿ ಪರಿವರ್ತನೆಗೊಳ್ಳುವ ಬಗೆಯನ್ನು ನಿರೂಪಿಸಿರುವಳು. ಪ್ರತಿಮೆಯ ನಿಷ್ಠೆ ಗಟ್ಟಿಗೊಂಡು ಅನನ್ಯ ಶರಣಾಗತಿ ಹೊಂದುವಲ್ಲಿ ಮುಕ್ತಾಯಗೊಳ್ಳುತ್ತದೆ. ವಚನವು ಭಕ್ತನ ಮನಸ್ಥಿತಿಯ ಬೆಳವಣಿಗೆಯಂತೆ ಪ್ರತಿ ಚರಣದಲ್ಲಿ ನಿಷ್ಠೆಯ ಪರಾಕಾಷ್ಠೆ ಹೊಂದುತ್ತಾ ಬೆಳೆಯುತ್ತಾ ಬೆಳಗುತ್ತಾ ದೇವನ ಚರಣದಲ್ಲಿ ಐಕ್ಯಗೊಳ್ಳುವ ಭಕ್ತನ ಮನಸ್ಥಿತಿಯನ್ನು ಸಾಂಕೇತಿಕರಿಸುತ್ತದೆ. ಚಂದನ, ಚಿನ್ನ, ಕಬ್ಬು ಕಡಿದಂತೆ ಕಷ್ಟದಿಂದ ಸಹನೆ ಬೆಳೆಸಿಕೊಂಡು ಶ್ರೇಷ್ಠತೆಯನ್ನು ಪಡೆಯುತ್ತವೆ ವಿನಃ ನೋಯುವುದಿಲ್ಲ. ಕಷ್ಟದಿಂದ ಕಂಗೆಡದೆ
ನಿಷ್ಠೆಗಟ್ಟಿಗೊಳ್ಳುವ, ಜಗತ್ತಿಗೆ ಬೆಳಕನ್ನೇ ಸಿಹಿಯನ್ನೇ ನೀಡುವ ಗುಣವೈಶಿಷ್ಟ್ಯ ಶರಣರಲ್ಲಿ ಅಳವಟ್ಟಿರುವುದನ್ನು ಬಣ್ಣಿಸಲು ಪ್ರಕೃತಿಯ ಪರಿಕರಗಳನ್ನು ಬಳಸಿ ರಚಿಸಿದ ಚಂದನ ಪ್ರಕೃತಿ ಪ್ರತಿಮೆ ಅಪೂರ್ವವಾದ ಭಾವಗೀತೆಯಂತಿದೆ. ಲಿಂಗಭಾವದಿಂದ ಅಂಗಭಾವವಳೆದು ಪುಟಕಿಟ್ಟ ಚಿನ್ನದಂತೆ ಶೋಭಿಸುವ ಅಕ್ಕಮಾದಿವ್ಯ ಪ್ರಪಂಚದಲ್ಲಿದ್ದು ಸಂಸಾರಿಕ ವ್ಯಾಮೋಹಗಳಿಂದ ಮುಕ್ತಳೆಂಬುದನ್ನು ಪ್ರತಿಮೆಯಲ್ಲಿ ಸ್ಪಷ್ಟಪಡಿಸಿದ್ದಾಳೆ. ಅಕ್ಕಮಾದೇವಿಯಕ್ಕ ವ್ಯಕ್ತಿಗತ ಸುದ್ದಿಯ ಪರಿಯನ್ನು ಪರಿಣಾಮಕಾರಿಯಾಗಿ ಕಟ್ಟಿಕೊಟ್ಟಿದ್ದಾಳೆ. ಇಲ್ಲಿ ಶ್ರೀಗಂಧ, ಚಿನ್ನ, ಕಬ್ಬುಗಳ ವೈಜ್ಞಾನಿಕ ನಿದರ್ಶನದ ಮೂಲಕ ಮನುಷ್ಯ ಹೇಗೆ ತನ್ನ ಅವುಗಳನ್ನು ಕಳೆದುಕೊಂಡು ಸದ್ಗುಣಿಯಾಗಬೇಕೆಂಬುದು ತಿಳಿಸಿದ್ದಾಳೆ. ಶರಣರ ವಚನಗಳಲ್ಲಿ ಸಸ್ಯವಿಜ್ಞಾನ, ಮಾನವೀಯ ವಿಜ್ಞಾನ, ನೈತಿಕ ವಿಜ್ಞಾನ, ಸಮಾಜ ವಿಜ್ಞಾನ, ಅರ್ಥಶಾಸ್ತ್ರ, ಮನೋವಿಜ್ಞಾನ, ಪ್ರಾಕೃತಿಕ ವಿಜ್ಞಾನ ಹೀಗೆ ಎಲ್ಲವೂ ಮೈಳೇಸಿವೆ. ಶರಣರು ಜ್ಞಾನದ ಜೊತೆಗೆ ಇನ್ನೂ ಅನೇಕ ಮಹತ್ವದ ಜ್ಞಾನವನ್ನು ಹೇಳಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸದಾ ನಮ್ಮ ವಿಡಿಯೋಗಳನ್ನು ನೋಡೋ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳು.